ಒನ್ಸ್ ನೀವು ಪ್ರಾಡಕ್ಟ್ ಸೋರ್ಸಿಂಗ್ ಕಂಪ್ಲೀಟ್ ಮಾಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಗೊತ್ತಾ ನಿಮ್ಗೆ? ಅದೇ ಸಪ್ಲೈಯರ್ ಹತ್ರ ನೆಗೋಸಿಯೇಷನ್ ಸ್ಟಾರ್ಟ್ ಮಾಡೋದು. ನೆಗೋಸಿಯೇಷನ್ ಏನಂದ್ರೆ ಸಪ್ಲೈಯರ್ ಹತ್ರ ಪ್ರಾಡಕ್ಟ್ ಕ್ವಾಲಿಟಿ, ಪ್ರೈಸಿಂಗು ಮತ್ತೆ ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಎಷ್ಟಿರ್ಬೇಕು ಅಂತ ಡೀಟೇಲ್ಡ್ ಆಗಿ ಕ್ಲಿಯರ್ ಆಗಿ ತಿಳ್ಕೊಬೇಕು. ಒನ್ಸ್ ನೀವು ನೆಗೋಸಿಯೇಷನ್ ಕಂಪ್ಲೀಟ್ ಆದ್ಮೇಲೆ ಕಂಪನಿ ಹತ್ರ ಈ 2 ಡಾಕ್ಯುಮೆಂಟ್ ಕಂಪಲ್ಸರಿಯಾಗಿ ಇಸ್ಕೋಬೇಕು. ಒಂದು PI, ಇನ್ನೊಂದು PL. PI ಅಂದ್ರೆ ಪ್ರೊಫಾರ್ಮಾ ಇನ್ವಾಯ್ಸ್. ಇದರಲ್ಲಿ ಪ್ರಾಡಕ್ಟ್ ಕ್ವಾಂಟಿಟಿ ಎಷ್ಟು, ಪ್ರೈಸಿಂಗ್ ಎಷ್ಟು, ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಮತ್ತೆ ಪೇಮೆಂಟ್ ಟರ್ಮ್ಸ್ ಯಾವ ತರ ಇರುತ್ತೆ ಅಂತ ಡೀಟೇಲ್ಡ್ ಆಗಿ ಮೆನ್ಷನ್ ಆಗಿರುತ್ತೆ. ನೆಕ್ಸ್ಟ್ PL ಅಂದ್ರೆ ಪ್ಯಾಕಿಂಗ್ ಲಿಸ್ಟ್. ನೀವು ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ ಕಂಪ್ಲೀಟ್ ಪ್ಯಾಕಿಂಗ್ ಲಿಸ್ಟ್ ಡಿಸ್ಕ್ರಿಪ್ಷನ್ ಇದರಲ್ಲಿ ಇರುತ್ತೆ. ಅಂದ್ರೆ ಪ್ರಾಡಕ್ಟ್ ಇಮೇಜು, ಸೈಜು, ವೆಯ್ಟು, ಡಿಸ್ಕ್ರಿಪ್ಷನ್ ಮತ್ತೆ ಮೇನ್ ಆಗಿ CBM ಎಷ್ಟು ಅಂತ ಮೆನ್ಷನ್ ಆಗಿರುತ್ತೆ. ಶಿಪ್ಪಿಂಗ್ ಚಾರ್ಜಸ್ ಮೇನ್ ಆಗಿ ನಾವು CBM ಮತ್ತೆ ವೆಯ್ಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡೋದ್ರಿಂದ PI ಮತ್ತೆ PL ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ನೀವೇನಾದ್ರೂ ಇಂಪೋರ್ಟ್ ಮಾಡಿಸ್ಕೋಬೇಕು ಅಂತ ಇದ್ರೆ ಫಸ್ಟ್ ಸೋರ್ಸಿಂಗ್ ಮಾಡಿ, ಆಮೇಲೆ ಕಂಪನಿ ಹತ್ರ ನೆಗೋಸಿಯೇಷನ್ ಮಾಡಿ PL ಮತ್ತೆ PI ನ ಕಂಪಲ್ಸರಿಯಾಗಿ ಇಸ್ಕೊಳ್ಳಿ. ನೀವೇನಾದ್ರೂ ಇದೇ ತರ ಇಂಪೋರ್ಟ್ ಫ್ರಮ್ ಚೀನಾ ಬಗ್ಗೆ ತಿಳ್ಕೊಬೇಕು ಅಂತ ಇದ್ರೆ ನಮ್ಮ ಪೇಜ್ ನ ಮಿಸ್ ಮಾಡದೆ ಫಾಲೋ ಮಾಡ್ಕೊಳ್ಳಿ.